ನಿಮ್ಮಲ್ಲಿ ಯಾರಾದ್ರೂ ಅನ್ಕೊಂಡಿರ್ತೀರಾ 10 ನಿಮಿಷದೊಳಗಡೆ ನಿಮ್ಮ ಸಾವು ನಿಮ್ಮ ಕಣ್ಮುಂದೆ ಇರುತ್ತೆ ಅಂತ. ವೆಸ್ಟರ್ನ್ ಡೆಲ್ಲಿ ಹತ್ರ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ಜನಕಪುರಿ ಹತ್ರ ಕಮಲ ಧ್ಯಾನಿ ಅನ್ನೋ ಒಬ್ಬ 25 ವರ್ಷದ ಹುಡುಗ ಕೆಲಸ ಮುಗಿಸ್ಕೊಂಡು ತನ್ನ ಮನೆ ಕಡೆಗೆ ಹೊರಟಿರ್ತಾನೆ. 11:30ಕ್ಕೆ ಅವ್ರ ತಾಯಿಗೆ ಫೋನ್ ಮಾಡ್ಬಿಟ್ಟು ಹೇಳಿರ್ತಾನೆ, ಅಮ್ಮ ಊಟಕ್ಕೆ ರೆಡಿ ಇರು, ನಾನು ಬರ್ತಾ ಇದ್ದೀನಿ. ಇನ್ನೇನು 10 ನಿಮಿಷದಲ್ಲಿ ಮನೆಗೆ ಹೋಗುವ ಸಮಯದಲ್ಲಿ ಅದೇ ರೋಡಲ್ಲಿ ಅವನು ಡೈಲಿ ಹೋಗ್ತಾ ಇದ್ದ. ಕಮಲಿಗೆ ಗೊತ್ತೇ ಇರೋದಿಲ್ಲ ಮುಂದೆ ಒಂದು ಹಳ್ಳ ಇದೆ ಅಂತ ಹೇಳ್ಬಿಟ್ಟು. ಡೆಲ್ಲಿ ಬೋರ್ಡಿಂದ DJBಯಿಂದ ಒಂದು ನೆಗ್ಲೆಸಿಯಿಂದ 25 ವರ್ಷದ ಹುಡುಗ ಮೃತ್ಯುಪಡ್ತಾನೆ. ಅಲ್ಲಿ ಯಾವುದೇ ರೀತಿಯಿಂದ ಒಂದು ಬ್ಯಾರಿಗೇಡ್ಸ್ ಇರಲ್ಲ, ಒಂದು ರಿಫ್ಲೆಕ್ಟರ್ ಇರಲ್ಲ, ಒಂದು ಲೈಟ್ ಸುಧಾ ಅಲ್ಲಿ ಇರೋದಿಲ್ಲ. 20 ಅಡಿ ಕೊಂಡಿಟ್ಟು ರೋಡಿರ್ತಾರೆ. ಒಂದು ಕಾಮನ್ ಸೆನ್ಸು ಬ್ಯಾರಿಗೇಡ್ಸ್ ಎಲ್ಲ ಹಾಕ್ಬೇಕಿತ್ತು ಅಂತ ಕಮಲೇಶ್ ಹೋಗೋ ರೋಡಿಗೆ ಅವನು ಸರಳವಾಗಿ ಹೋಗೋ ಟೈಮಲ್ಲಿ ಬಿತ್ತೇ ಬಿಡ್ತಾನೆ. ಇದ್ದ ಕೂಡಲೇ ಪ್ಯಾನಿಕ್ ಆಗಿ ಅವ್ನು ಗೊತ್ತೇ ಆಗೋದಿಲ್ಲ. ಅಲ್ಲಿ ಅವ್ರ ಮನೇಲಿ ಪ್ಯಾನಿಕ್ ಆಗಿರ್ತಾರೆ. ಇನ್ನೂ ಯಾಕೆ ಮನೆಗೆ ಬಂದಿಲ್ಲ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಮಗ ಬರಲಿಲ್ಲ. ಹತ್ತತ್ರ 1 ಗಂಟೆ ಸುಮಾರು ಆಗಿತ್ತು. ಕಮಲ್ ಅವ್ರ ಫ್ಯಾಮಿಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಅಷ್ಟೊಂದೇನು ಪ್ಯಾನಿಕ್ ಆಗಲ್ಲ, ಅವ್ನು ಹುಡುಗ ಅಲ್ವಾ ಬರ್ತಾನೆ ಬಿಡಿ ಅಂತ ಸುಮ್ಮನಾಗ್ತಾರೆ. ಆ ಫ್ಯಾಮಿಲಿ ಮೆಂಬರ್ಸು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಮಲ್ ಬಿದ್ದಿದ್ದಂಥ ಜಾಗದಲ್ಲಿ 6 ಸಲ ಹೋಗ್ತಾರೆ. ಬಟ್ ಕಮಲ್ ಅಲ್ಲೇ ಒಳಗಡೆ ಬಿದ್ದಿದ್ದಾನೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹತ್ತತ್ರ ಮುಂಜಾನೆ 6:25 ಆಗಿರೋದು. ಅಲ್ಲಿಯ ಸ್ಟಾಫು ನೋಡ್ತಾನೆ, ಅಲ್ಲಿ ಒಬ್ಬ ಹುಡುಗ ಬಿದ್ದಿರ್ತಾನೆ. ಅವನು ಕಮಲ್ ಆಗಿರ್ತಾನೆ. ಕೂಡಲೇ ಅವನ್ನ ಎತ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವನು ಅಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ. ಸಬ್ ಕಾಂಟ್ರಾಕ್ಟರ್ ರಾಜೇಶು ಮತ್ತು ಯೋಗೇಶ್ಗೆ ಅದು ಇನ್ಸಿಡೆನ್ಸ್ ಗೊತ್ತಿತ್ತು. ಬಟ್ ನಮ್ಮೇಲೆ ಬರುತ್ತೆ ಅಂತ ಅವ್ರು ಯಾವುದಕ್ಕೂ ಕೇರೆ ಮಾಡಲಿಲ್ಲ. ಹಿಂಗೆ ಗೋರ್ಮೆಂಟ್ ಬೋರ್ ಇಂಜಿನಿಯರ್ನ ಸಸ್ಪೆಂಡ್ ಮಾಡ್ತಾರೆ ಮತ್ತು ಸಬ್ ಕಾಂಟ್ರಾಕ್ಟರ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಅದು ಸೊಲ್ಯೂಷನು. ಸತ್ತಿದ್ದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಏನು ಕನಸುಗಳನ್ನ ಕಾಣ್ತಾ ಇದ್ದ ಹುಡುಗ ಸಾವನ್ನಪ್ತಾನೆ. ಒಬ್ಬ ಸಬ್ ಕಾಂಟ್ರಾಕ್ಟರ್ ಕೇರ್ಲೆಸ್ಸಿಂದ ಒಬ್ಬ 25 ವರ್ಷದ ಹುಡುಗ ಸಾಯ್ತು. ಯಾರೋ ಮಾಡೋ ತಪ್ಪಿಗೆ ಒಬ್ಬ ಹುಡುಗ ಸತ್ತೋಗ್ಬಿಟ್ಟು. ಇನ್ನೇನು 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಹುಡುಗ ಹೋದವನು ವಾಪಸ್ ಬರಲೇ ಇದ್ದ. ಒಂದು ಕೇರ್ಲೆಸ್ ಟೆಂಡರ್ ಇಂದ ಒಬ್ಬಂದು ಪ್ರಾಣ ಹೊರಟೋಗ್ಬಿಡುತ್ತೆ. ಸಬ್ ಕಾಂಟ್ರಾಕ್ಟರ್ ರಾಜೇಶು ಮತ್ತೆ ಯೋಗೇಶು ಅವತ್ತೇನಾದ್ರೂ ಬ್ಯಾರಿಗೇಡ್ ಹಾಕಿದ್ರು ಅಂದ್ರೆ ಇವತ್ತು ಆ ಜೀವ ಉಳಿರೋದು, ಅವ್ರ ಮನೆಯಲ್ಲಿ ನೆಮ್ಮದಿ ಇರೋದು. ಬಟ್ ಆ ರೀತಿ ಯಾವುದು ಮಾಡೋದಿಲ್ಲ ಅವರು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.